ಏನ್ ಘಮ 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 ಅಂತೈತೆ ಉದ್ಕ ಸಾರು. ಏನವ ಸೊಸೆ ಮುದ್ದು ಸೊಪ್ಪು ತಂದ್ಬಿಟ್ಟಿ ಅವತ್ತು. ಅತ್ತೆ ಇವತ್ತು 5 ಕ್ಲಾಸ್ ಆಗಿರೋ ಉದ್ಕ ಜೋಳದ ಮುದ್ದೆ ಮಾಡೋಣ ಅಂತ ಹೇಳಿ ಸೊಪ್ಪು ತಂದಿದೀನಿ. ಆಶಾನು ಅಮ್ಮನು ಕರ್ದ್ಬಿಡೋಣ ಅವ್ರನ್ನು ಮಾಡೋದಕ್ಕೆ. ಅಮ್ಮ ಆಶಾ ಬರ್ರಿ. ಬಾ ಅತ್ತೆ, ನಾವು ಹೋಗಿ ಜಾಯಿನ್ ಆಗ್ಬೇಕಂತೆ. ನಿಮ್ಮನ್ ಬಿಟ್ಟು ನಾವೇನು ಮಾಡಲ್ ಬರ್ರಿ. ಆಗಿದ್ರೆ ಸ್ನೇಹಿತರೆ ತಡ ಮಾಡೋದ್ ಬೇಡ, ಬನ್ನಿ ಹೋಗೋಣ ದಾವಣಗೆರೆ ಅಮ್ಮ ಕೈ ರುಚಿಗೆ. ಪೂರ್ಣಿಮಾ, ಇದಕ್ಕೆ ಬೇರೆ ಕಡೆ ಬೇರೆ ಬೇರೆ ಹೆಸರು ಇದೆ ಬಿಡು. ಉದ್ಕ, ಬಸ್ಸಾರು ಅಂತ ಕರೀತಾರೆ. ನಮ್ ದಾವಣಗೆರೆಯಲ್ಲಿ ನಾವು ಉದ್ಕ ಅಂತ ಕರಿತೀವಿ. ನಮ್ ದಾವಣಗೆರೆ ಸ್ಟೈಲ್ ಅಲ್ಲಿ ಯಾವ ರೀತಿ ಮಾಡ್ತಾರಂತ ತೋರ್ಸೋಣ. ಉದ್ಕ ಸಾರಿಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಟ್ ಮಾಡ್ಕೊಳ್ಳಿ. ಲಕ್ಷ್ಮಿ, ನೀರ್ ಕಾದವೆ, ಬೇಳೆ ಹಾಕಣ. ಹುಳಿಕಾಳು ಬೇಳೆ ಜೊತೆಗೆ ಹಾಕ್ತೀಯ? ಮೊಳಕೆ ಹುಳಿಕಾಳು ಹಾಕು, ಬೇಳೆನ ಹಾಕು ಜೊತೆಗೆ. ಉಪ್ಪು, ನಾವು ತಗೊಂಡಿರೋ ಸೊಪ್ಪುಗಳು ಮೆಂತೆ, ಸಬ್ಬಸ್ಗಿ, ತಿರುಗ್ಸಾಲಿ ಮತ್ತು ಒಂದಾನಿ ಸೊಪ್ಪು. ಎಲ್ಲ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಈಗ ಕುದಿಯಕ್ಕೆ ಹಾಕಬೇಕು. ಸೊಪ್ಪು, ಪೂರ್ಣಿಮಾ, ಈಗ ಸಾರಿಗೆ ಮಸಾಲೆ ಹುರ್ಕೋಣ. ಫಸ್ಟ್ ಜೀರಿಗೆ ಹಾ ಪೂರ್ಣಿಮಾ, ಇದು 100 ಗ್ರಾಮ್ ಇದೆ ಜೀರಿಗೆ. ಚೆನ್ನಾಗಿ ಡ್ರೈ ತರ ಹುರ್ಕೊಂಡು ತೆಗಿಬೇಕಿದ್ನ. 3/4 kg ಈರುಳ್ಳಿ, 150 ಗ್ರಾಮ್ ಬೆಳ್ಳುಳ್ಳಿ, 1/4 kg ಮೆಣಸಿನ್ಕಾಯಿ, 2 ಮುಷ್ಟಿ ಗಾತ್ರದಷ್ಟು ಕೊತ್ತಂಬರಿ, ಬೆಂದಿರೋ ಹುಳ್ಳಿಕಾಳು, ಬೇಳೆ, ಸೊಪ್ಪು ಇದನ್ನ ಹಾಕಿ ಇದನ್ನ ಹೋಗಿ ಗ್ರೈಂಡರ್ ಮಾಡ್ಕೊಂಬ. ಪೂರ್ಣಿಮಾ, ನೀರಿದಾವ, ಅಕ್ಕಿ, ಉಪ್ಪು, ಲಕ್ಷ್ಮಿ, ಇದು ಅನ್ನ ಬಸ್ತಿದ್ವಲ್ಲ, ಗಂಜಿ ನೀರಿದು. ಚೆನ್ನಾಗ ಜೋಳದ ಕೊಟ್ರಿ ಇದು ಹಿಟ್ಟಿಂಗ್ ಕಲಸಿ ಹಾಕ್ಬೇಕು, ಹಂಗಾರ ಗಂಟು ಬೀಳಲ್ಲ. ಟ್ರೇ ಹಾಕ್ತದೀನಿ. ಮುದ್ದಿಗೆ ಉಪ್ಪು, ಬೆಂದತ್ತಿ ಕೊಟ್ರಿ ಹಾಕಿಟ್ಟ. ಹಿಟ್ಟು ಹಾಕಮ್ಮ ಇನ್ನೊಂಚೂರು. ಗಂಟು ಬಿದ್ದಿಲ್ಲಲ್ಲ, ಚೆನ್ನಾಗಿ. ಸೊಪ್ಪು ಕಟ್ಟು ಸಪ್ರೇಟ್ ಮಾಡ್ಕೊಳ್ಳೋಣ. ಉದ್ಕ ಸೊಪ್ಪಿಗೆ ಒಗ್ಗರಣೆ: ಎಣ್ಣೆ, 50 ಗ್ರಾಮ್ ಸಾಸಿವೆ, 15ರಿಂದ 20 ಬೆಳ್ಳುಳ್ಳಿ ಎಸಳು, 150 ಗ್ರಾಮ್ ಹಸಿಮೆಣಸಿನ್ಕಾಯಿ,
5ರಿಂದ 6 ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣ ಕೆಚ್ಚಿರೋದು, ಬೇಯಿಸಿದ ಹುಳ್ಳಿಕಾಳು, ಸೊಪ್ಪು, ಬೇಳೆ. ಲಕ್ಷ್ಮತೆ, ಇಂತ ಕತ್ಲಲು ಎದ್ರಲ್ಲಿ ಇಲ್ದಂಗೆ ಧೈರ್ಯವಾಗಿ ನೀವು ಒಗ್ಗರಣೆ ಹಾಕ್ತಾ ಇದ್ದೀರಾ. ಅಯ್ಯ ಮತ್ತೆ ಉದ್ಕ ಸುತ್ಲೂ ಮುದ್ದಿ ಎಷ್ಟು ಕತ್ಲೈತ್ ನೋಡು. ಅದೇ ಮತ್ತೆ ಉದ್ಕ ಮುದ್ದಿ ಒಳ್ಳೆ ಜೋರ್ ಐತ್ ನೋಡು. ಕಾಯಿ ತುರಿ, ಹುಳ್ಳಿಕಾಳು ಉದ್ಕ, ಸೊಪ್ಪಿನ ಪಲ್ಯ ಘಮ ಗುಡ್ತೈತೆ. ಅಷ್ಟು ಈಗ ತಟ್ಟೆಗೆ ಹಾಕೊಂಡ್ ಬ್ಯಾಟಿಂಗ್ ಶುರು ಮಾಡೋಣ. ಮಾಡಂತ ಬರ್ತ ನಮ್ಮ ಆಶಾಗೆ ಹಬ್ಬ. ಸಾರಿಗೆ ಒಗ್ಗರಣೆ, ಸಾಸಿವೆ, ಈರುಳ್ಳಿ, ಸೊಪ್ಪು ಮತ್ತೆ ಕಟ್ಟು ಸಪರೇಟ್ ಮಾಡ್ಕೊಂಡಿದೀವಿ. ರುಬ್ಬಿದ ಮಸಾಲೆ, ಹುಣಸೆ ಹುಳಿ, ಒಗ್ಗರಣೆ. ಏನ್ ಘಮ 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 ಅಂತೈತೆ ಉದ್ಕ ಸಾರು. ನಮಸ್ತೆ. ನಾವು ಬಾಲಾಜಿ ನಿರಾಶ್ರಿತರ ಆಶ್ರಮದಿಂದ ದಾವಣಗೆರೆಯಿಂದ ಅಮ್ಮ ಕೈರುಚಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮ್ಮ ಆಶ್ರಮದ ದೇವರ ಮಕ್ಕಳಿಗೆ ಅವ್ರೇನು ವಿಡಿಯೋ ಮಾಡ್ಕೊಂಡು ಏನ್ ಅವರು ಅವತ್ತಿನ ದಿವಸ ಏನ್ ಪದಾರ್ಥನ ಮಾಡ್ತಾರೋ ಆ ರೆಸಿಪಿನ ಇಲ್ಲಿ ಆಶ್ರಮದ ದೇವರ ಮಕ್ಕಳಿಗೆ ಅಡಿಗೆ ತಗೊಂಬಂದಿದ್ದಾರೆ. ದೇವ್ರವ್ರಿಗೆ ಒಳ್ಳೇದ್ ಮಾಡ್ಲಿ, ನಿಮ್ಗೂ ಕೂಡ ನಿಮ್ ಚಾನಲ್ ಚೆನ್ನಾಗ್ ಬೆಳಿಲಿ. ಯಾಕಂದ್ರೆ ನಾವು ಮಾಡ್ತಾ ಇರೋದೊಂದ್ ಸೇವೆ ಆದ್ರೆ ನೀವು ಕೂಡ ಮಾಡ್ತಾ ಇರೋದೊಂದ್ ಸೇವೆ. ಯಾಕಂದ್ರೆ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದ್ರಲ್ಲಿ ಮಾಡಿದಂತ ವಿಡಿಯೋದ ನೀವೆಲ್ಲಾ ಕಡೆ ಕೊಡ್ತಾ ಇದೀರಲ್ಲ, ಇದು ಬಹಳ ಒಳ್ಳೆ ಕೆಲಸ. ದೇವ್ರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ನಮ್ಮ ಆಶ್ರಮದ ಕಡೆಯಿಂದ ಎಲ್ಲರೂ ಚಪ್ಪಾಳೆ ಹೊಡೀರಿ ಇವರಿಗೆ. ಧನ್ಯವಾದಗಳು ಮೇಡಮ್ ಅವರೇ, ಒಳ್ಳೆ ಕೆಲಸ. ಈಗ ರೈಲ್ವೆ ಪೊಲೀಸ್ನವ್ರು ಕಳ್ಸಿಕೊಡ್ತಾರೆ, ಸಾರ್ವಜನಿಕರು ನೀವೆಲ್ಲ ನೋಡ್ತೀರಾ, ಅವ್ರು ಕರ್ಕೊಂಬಂದು ನಮ್ಮ ಆಶ್ರಮಕ್ಕೆ ಬಿಟ್ಟು ಹೋದಾರ್ನ ಮತ್ತೆ ನಾವು ಹುಡುಕಿ ಕರ್ಕೊಂಬಂದು ಅವ್ರು ಯಾವ ತರ ಇರ್ತಾರ ಅವ್ರನ್ನೆಲ್ಲ ಕ್ಲೀನ್ ಮಾಡಿ ಕರ್ಕೊಂಬಂದು ಮತ್ತೆ ಅವ್ರ ಫ್ಯಾಮಿಲಿ ಹುಡ್ಕೋದ್ ಕೆಲಸ ನಮ್ದು. ಇಲ್ಲಿ ನಮ್ಮ ಆಶ್ರಮದಾಗ ಬಂದಾಗಿಂದ ಮಂಚ, ಟಿವಿ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗ್ ಮಾಡಿದೀರಾ. ಖುಷಿ ಆಯ್ತು ನಮ್ಗೂನು. ನಮಗೆ ಈ ತರ ಸೇವೆ ಮಾಡಕ್ ನೀವು ಅವಕಾಶ ಕೊಟ್ಟಿದ್ಕೆ ನಿಮ್ಗೂ ತುಂಬಾ ಥ್ಯಾಂಕ್ಸ್. ಇದು ಎಲ್ಲ ಥ್ಯಾಂಕ್ ಯು. ಎಲ್ಲರೂ ಎಲ್ಲ ಚೆನ್ನಾಗ್ ಊಟ ಮಾಡಿ ದಾವಣಗೆರೆ ಅಮ್ಮ ಕೈರುಚಿ ಟೀಮ್ ನಾವು ಮಾಡಿರೋಂತ ಜೋಳದ ಮುದ್ದೆ, ಉದ್ಕ ಸಾರು ಮತ್ತೆ ಸೊಪ್ಪಿನ ಪಲ್ಯ ಹೇಗಾಗಿದೆ ಅಂತ ನೋಡೋಣ ಟೇಸ್ಟು. ಬನ್ರಿ. ಸ್ನೇಹಿತರೆ, ನಮ್ ಜೊತೆಗೆ ಇವತ್ತು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಬಾಲಾಜಿ ನಿರಾಶ್ರಿತರ ಆಶ್ರಮದಿಂದ ಮಾನಸ ಮೇಡಮ್ ಮತ್ತೆ ಶೈಲಾ ಮೇಡಮ್ ನಮ್ ಜೊತೆಗೆ ಇವತ್ತು ಊಟ ಮಾಡ್ತಾ ಇದ್ದಾರೆ. ಮೇಡಮ್, ನಾವು ಮಾಡಿರೋ ಅಡಿಗೆ ಹೇಗಿದೆ? ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹಾಗೆ ಇಲ್ಲಿ ಅದಕ್ಕಿಂತ ಹೆಚ್ಚೇನಂದ್ರೆ ನೀವಲ್ಲಿ ಕಷ್ಟಪಟ್ಟು ಅಡಿಗೆ ಮಾಡ್ಕೊಂಡು ನಮ್ಮ ಆಶ್ರಮದಾಗಿರೋ ನಿರಾಶ್ರಿತರಿಗೆ ದೇವ್ರ ಮಕ್ಕಳಿಗೆಲ್ಲ ಊಟ ತಗೊಂಡ್ ಕೊಟ್ಟಿದ್ದಾರೆ. ದೇವ್ರ ಚೆನ್ನಾಗಿರ್ತೀವಿ. ಥ್ಯಾಂಕ್ಸ್ ಮ್ಯಾಮ್. ಚೆನ್ನಾಗಿ ಬೆಳಿಲಿ ಅಂತ ಕೇಳ್ಕೊಂತೀವಿ. ಬಹಳ ಚೆನ್ನಾಗಿದೆ. ಥ್ಯಾಂಕ್ಸ್ ಮ್ಯಾಮ್. ಬಹಳ ಸಂತೋಷ ಆಯ್ತು. ಒಟ್ನಲ್ಲಿ ನಾವು ಮಾಡಿರೋ ಅಂತ ಈ ರೆಸಿಪಿ ಸೂಪರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ.
ಫಾಲೋ ಮಾಡಿ. ಥ್ಯಾಂಕ್ ಯು.